ಇವತ್ತು ನಾವು ಗದಗ ಮಧ್ಯದ ಭಾಗದಲ್ಲಿ ಇರುವಂಥದ್ದು ಟ್ಯಾಗೋರ್ ರೋಡ್ ರಸ್ತೆಯಲ್ಲಿರುವಂಥ ಒಂದು ಐತಿಹಾಸಿಕ ಒಂದು ಸ್ಥಳ ಇದು. ಇದು ಬಹಳ ನಿರ್ಲಕ್ಷ್ಯಕ್ಕೆ ಒಳಪಟ್ಟಂಥ ಒಂದು ಐತಿಹಾಸಿಕ ದೇವಸ್ಥಾನ. ಆದರೆ ಯಾವ ದೇವಸ್ಥಾನ ಅನ್ನೋದು ನಿಖರ ಮಾಹಿತಿ ಇಲ್ಲ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂಥ ಕಟ್ಟಿಮನಿಯವ್ರು ಕರೆದು ತೋರಿಸಿದ್ವಿ. ಅವ್ರಿಗೂ ಕೂಡ ಅವರು ಹೇಳಿದರು ಇಲ್ಲಿ ಯಾವುದೇ ದಾಖಲೆಗಳು ಸಿಕ್ಕಿಲ್ಲ, ಯಾವುದೇ ಲಿಪಿಗಳು ಸಿಕ್ಕಿಲ್ಲ. ಹಾಗಾಗಿ ಇದನ್ನು ನಿಖರವಾಗಿ ದೇವಸ್ಥಾನ ಅಥವಾ ಮಠನ ಅಥವಾ ಸಮಾಧಿನೋ ಏನು ಅನ್ನೋದು ನಿಖರವಾಗಿ ಗೊತ್ತಿಲ್ಲ. ಆದರೆ ನಿರ್ಲಕ್ಷ್ಯಕ್ಕೆ ಒಳಗಾದಂಥ ಒಂದು ಸ್ಥಳ ಇದು. ಇದು ಗದಗ ಹೃದಯ ಭಾಗದಲ್ಲಿರುವಂಥ ಒಂದು ತೋಂಟದಾರ್ಯ ಜಾತ್ರಾ ಮಹೋತ್ಸವದ ಬಯಲು ಜಾಗೆಯಲ್ಲಿದೆ. ಹಾಗಾಗಿ ಇದನ್ನು ಸರ್ಕಾರ ಇದನ್ನು ಗುರುತಿಸಿ ಇದಕ್ಕೆ ಯಾವ ಒಂದು ಕಾಲದ್ದು ಈ ಯಾವ ಒಂದು ವ್ಯವಸ್ಥಿತವಾಗಿ ಇದನ್ನು ಮತ್ತೆ ಮೂಲ ಒಂದು ಸ್ವರೂಪವನ್ನು ನೀಡಿ ಇದನ್ನು ನಮ್ಮ ವೀಕ್ಷಕರಿಗೆ ನೋಡುವಂತೆ ಅವಕಾಶವನ್ನು ಮಾಡಿಕೊಡಬೇಕು. ಜಿಲ್ಲಾಡಳಿತ ಮತ್ತು ಸಂಬಂಧಪಟ್ಟಂಥ ಇಲಾಖೆಯವರು ಇದನ್ನು ಗಮನಿಸಬೇಕು. ಹಾಗಾಗಿ ಇದನ್ನು ನಿರ್ಲಕ್ಷ್ಯಕ್ಕೆ ಒಳಗಾದಂಥ ಈ ಒಂದು ಐತಿಹಾಸಿಕ ಒಂದು ಸ್ಥಳವನ್ನು ಮತ್ತೆ ಪುನರ್ ನಿರ್ಮಾಣ ಮಾಡಿ ಅದರ ಮೂಲ ಸ್ವರೂಪ ಹೇಗಿತ್ತು ಹಾಗಾಗಿ ಅದೇ ಸ್ವರೂಪಕ್ಕೆ ತಗೊಂಬಂದು ಅದನ್ನೇ ಮತ್ತೆ ಜನಗಳಿಗೆ ನೋಡುವಂಥ ಅವಕಾಶವನ್ನು ಮಾಡಿಕೊಡಬೇಕು ಅಂತ. ವೀಕ್ಷಕರೇ, ಇದೊಂದು ಪ್ರಾಚೀನ ಸ್ತಂಭಗಳನ್ನು ಒಳಗೊಂಡಿರುವಂಥ ಒಂದು ಕಲ್ಲು ಮಂಟಪ. ಈ ಕಲ್ಲು ಮಂಟಪದಲ್ಲಿ ದೇವಾಲಯಕ್ಕೆ ಸಂಬಂಧಿಸಿದಂಥ ಕಂಬಗಳು ಅಂದರೆ ಸ್ತಂಭಗಳು, ಈ ಕಂಬಗಳನ್ನು ಉಪಯೋಗ ಮಾಡಿಕೊಂಡು ಇಲ್ಲೇನು ಒಂದು ಕಲ್ಲು ಮಂಟಪ ನಿರ್ಮಾಣ ಮಾಡಿದ್ದಾರೆ. ಈ ಕಲ್ಲು ಮಂಟಪ ಜಾಗೆ ಅದು ಇಲ್ಲಿ ದೇವಸ್ಥಾನ ಇತ್ತು, ಮಠ ಇತ್ತು ಅನ್ನೋದನ್ನು ನಾವು ಇಲ್ಲಿ ಯಾವುದೇ ಒಂದು ಶಾಸನ ಆಧಾರ ಇಲ್ಲ ಅಂತಂದರೂ ಇದ್ರ ಪಕ್ಕದಲ್ಲಿರುವಂಥ ಒಂದು ಮಠಕ್ಕೆ ಸಂಬಂಧಪಟ್ಟಿರುವಂಥ ಜಾಗೆ ಇದು ಗದಗಿನ ತೋಂಟದಾರ್ಯ ಡಂಬಳ ಮತ್ತು ಗದಗ್ ಸಂಸ್ಥಾನ ಮಠಕ್ಕೆ ಸಂಬಂಧಪಟ್ಟಂಥ ಜಾಗೆ. ಈ ಜಾಗೆ ಒಳಗಿರುವಂಥ ಈ ಪ್ರಾಚೀನ ಸ್ಮಾರಕ ಕಲ್ಲು ಮಂಟಪ ಇದರ ಹಿಂದೆ ಕೆಲವು ಭಾಗ ಬಿದ್ದು ಹೋಗಿದೆ. ಈ ಪ್ರಾಚೀನ ಸ್ಮಾರಕವನ್ನು ನಾವು ಉಳಿಸ್ಕೊಂಡು ಹೋಗಬೇಕು. ಅದಕ್ಕೋಸ್ಕರ ಸರ್ಕಾರದ ಅನೇಕ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಪುರಾತತ್ವ ಇಲಾಖೆಗಳು ಸಾಕಷ್ಟು ಕೆಲಸ ಮಾಡ್ತಾ ಇರ್ತಾವೆ. ಆದರೆ ಇದು ಎಲ್ಲಿಯೂ ದಾಖಲೀಕರಣ ಆಗಿಲ್ಲ. ಇಲ್ಲಿರ್ತಕ್ಕಂಥ ಈ ಪ್ರಾಚೀನ ಸ್ಮಾರಕ ಮೊದಲ ಇದು ದುರಸ್ತಿ ಅಂದರೆ ಇದನ್ನು ಏನು ದುರಾವಸ್ಥೆಗೆ ಒಳಗಾಗೈತಿ, ಇದನ್ನು ದುರಸ್ತಿ ಮಾಡಬೇಕು, ಇದನ್ನು ಕಾಪಾಡಿಕೊಂಡು ಹೋಗಬೇಕು. ಇದಕ್ಕೆ ಸಂಬಂಧಪಟ್ಟಂಥ ಇದೇನು ಪ್ರಾಚೀನ ಸ್ಮಾರಕ ಕಲ್ಲು ಮಂಟಪ ಅದೇ, ಈ ಕಲ್ಲು ಮಂಟಪದ ಹಿಂದೆ ಅವಶೇಷವಾಗಿರುವಂಥ ಈ ಕಲ್ಲು ಮಂಟಪದ ಜೊತೆಗೆ ಇಲ್ಲಿ ಮಂದಿರ ಇತ್ತು, ಮಠ ಇತ್ತು. ಒಟ್ಟಾರೆ ಈಗ ಸದ್ಯ ಇದನ್ನು ಕಲ್ಲು ಮಂಟಪ ಅಂತ ಹೇಳ್ತಾ ಇದು ಪ್ರಾಚೀನ ಸ್ಮಾರಕದ ಸ್ತಂಭಗಳನ್ನು ಅಂದರೆ ಕಂಬಗಳನ್ನು ಉಪಯೋಗ ಮಾಡಿ ಇಲ್ಲೇನು ಒಂದು ಕಟ್ಟಡ ಇದೆ, ಇದರ ಕಾಲಮಾನ ಕನಿಷ್ಠ 1800-1700ರಲ್ಲಿ ಇದನ್ನು ಪುನರ್ನಿರ್ಮಿಸಿ ಇಲ್ಲಿರ್ತಕ್ಕಂಥ ಗಚ್ಚಿನ ಗಾರೆಯನ್ನು ತುಂಬಿಯನ್ನು ಒಳಗೊಂಡಿದೆ. ಇಲ್ಲಿರ್ತಕ್ಕಂಥ ಇಸ್ವಿ ಈಗ 2023 ಇದರ ಪಕ್ಕದಲ್ಲೇ ಒಂದು ಗದ್ದಿಗೆ ಇದೆ. ಆ ಗದ್ದಿಗೆಯ ಜಾಗೆಯ ಮೇಲೆ ಇದು ತೋಂಟದಾರ್ಯ ಮಠದ ಸಂಬಂಧಪಟ್ಟಂಥ ಜಾಗೆ ಅಂತ ಹೇಳ್ತಾರೆ. ಒಟ್ಟಾರೆ ಇದು ತೋಂಟದಾರ್ಯ ಬಯಲು ಜಾತ್ರಾ ಬಯಲು ಅಂತೇನು ಒಂದು ಬೋರ್ಡ್ ಹಾಕಿದ್ದಾರೆ. ಆ ತೋಂಟದಾರ್ಯ ಮಠದ ಬಯಲು ಜಾಗೆಯೊಳಗಿರ್ತಕ್ಕಂಥ ಈ ನಿವೇಶನ ಅಂದರೆ ಈ ಜಾಗೆಯೊಳಗೆ ಇಂಥ ಪ್ರಾಚೀನ ಸ್ಮಾರಕ ಕಲ್ಲು ಮಂಟಪ ನಮ್ಮ ವೀಕ್ಷಕರಿಗೆ ತೋರಿಸ್ಬೇಕು. ಇದರ ಅವಸ್ಥೆ ನೋಡಿಕೊಂಡು ಇದನ್ನು ಉಳಿಸ್ಬೇಕು, ಇದನ್ನು ದುರಸ್ತಿ ಮಾಡಬೇಕು ಅಂತ ಹೇಳ್ತಾ ಇಲ್ಲಿ 3 ಅಂಕಣದ ಈ ಕಲ್ಲು ಮಂಟಪ ಇದನ್ನು ನಾವು ಉಳಿಸ್ಕೊಂಡು ಹೋದರೆ ತೋಂಟದಾರ್ಯ ಮಠದಿಂದ ಒಂದು ಒಳ್ಳೆಯ ಸ್ಮಾರಕವನ್ನು ರಕ್ಷಣೆ ಮಾಡಿದಂಗೆ ಆಗ್ತದೆ. ಒಟ್ಟಾರೆ ಇದಕ್ಕೆ ಸಂಬಂಧಪಟ್ಟಂಥವರು ಇದ್ರ ಬಗ್ಗೆ ಗಮನಿಸಬೇಕಂತ ಹೇಳ್ತಾ ಇದು ಗದಗ ಬೆಡಗೇರಿ ನಗರದ ಮಧ್ಯಭಾಗದಲ್ಲಿರುವಂಥ ಈ ಟ್ಯಾಗೋರ್ ರಸ್ತೆ, ರವೀಂದ್ರನಾಥ್ ಟ್ಯಾಗೋರ್ ರಸ್ತೆಗೆ ಹೊಂದಿ ಇರುವಂಥ ಈ ಜಾಗೆ ಪಕ್ಕದಲ್ಲೇ ಒಂದು ಗದ್ದಿಗೆ ಇದೆ. ಅದ್ರ ಬಗ್ಗೆ ನಂತರ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಒಟ್ಟಾರೆ ಕಲ್ಯಾಣ ಕಲ್ಲು ಮಂಟಪ ಅಂದರೆ ಪ್ರಾಚೀನ ಸ್ಮಾರಕಗಳ ಅವಶೇಷಗಳನ್ನು ಒಳಗೊಂಡಿರುವಂಥ ಈ ಕಲ್ಲು ಮಂಟಪದೊಂದಿಗೆ ಇಲ್ಲಿ ಇದ್ರ ಹಿಂದೆ ಇರುವಂಥ ಗರ್ಭ ಅಂದರೆ ಗರ್ಭಗೃಹ ಅಥವಾ ಒಂದು ಮಠ ಅಥವಾ ಒಂದು ಸಮಾಧಿ ಹಾಳಾಗಿರ್ಬೋದು, ಅಥವಾ ಹಿಂದೆ ಇರುವಂಥ ಒಂದು ಕಟ್ಟಡ ಹಾಳಾಗಿರೋದ್ರಿಂದ ಇದು ದೇವಸ್ಥಾನವೋ ಅಥವಾ
ಸಮಾಧಿಯು ಅಂತ ಹೇಳಲಿಕ್ಕೆ ನಿಖರವಾಗಿ ಆಧಾರಗಳನ್ನು ನಾವು ಇಟ್ಟುಕೊಂಡು ಹೇಳಬೇಕಾಗ್ತದೆ. ಈ ದಿಶೆಯೊಳಗೆ ಒಟ್ಟಾರೆ ಈ ಕಲ್ಲು ಮಂಟಪ ಉಳಿಸಬೇಕಾಗಿದೆ. ಈ ಸ್ಮಾರಕವನ್ನು ನಾವು ಮಠದ ವತಿಯಿಂದ ಅಥವಾ ಭಕ್ತರ ವತಿಯಿಂದ ಇದನ್ನು ದುರಸ್ತಿ ಮಾಡಿ, ಇದನ್ನು ಸ್ವಲ್ಪ ಶುಚಿ ಮಾಡಿ ಇದನ್ನು ರಕ್ಷಿಸಬೇಕಂತ ಹೇಳ್ತಾ, ಇದರ ಬಗ್ಗೆ ಈ ಪಕ್ಕದಲ್ಲಿ ಕಲ್ಲು ಮಂಟಪದ ಪಕ್ಕದಲ್ಲಿ ಇರುವಂಥ ತೋಟದಾರ ಮಠದ ಜಾಗೆಯಲ್ಲಿರುವಂಥ ಈ ಗದ್ದುಗೆ ಮತ್ತು ಇಲ್ಲೊಂದು ಮಹಾಂತೇಶ್ವರ ದೇವಾಲಯ ಅಂತ ಏನು ಬೋರ್ಡ್ ನೋಡ್ತಾ ಇದ್ದೀನಿ, ಇಲ್ಲಿ ಏನು ದಾಖಲೀಕರಣ ಇದೆ ಅನ್ನೋದನ್ನು ನಾನು ಇಲ್ಲಿ ಓದಿ ಹೇಳ್ತಾ ಇದ್ದೀನಿ. ಆ ನಿರಂಜನ ಜಗದ್ಗುರು ತೋಟದಾರ ಮಹಾಸ್ವಾಮಿಗಳವರ ಸಂಸ್ಥಾನ ಮಠ ಡಂಬಳ ಮತ್ತು ಗದಗ್ ಇವರ ಸಂಸ್ಥಾನದ ಜಾಗದ ಒಳಗೆ ಚಳಮರ ಇವರು ಕಟ್ಟಿಸಿರುವ ಇದರ ಇಸ್ವಿ ಶಕೆ 1835, ತಾರೀಕು 1/5/1912 ಇಸ್ವಿ. ಇಲ್ಲಿ ಬರೆದಿರುವಂಥ ಶ್ರೀ ಮಹಾಂತ